ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಡಾಕ್ಟರ್ ಅರುಂಧತಿ ಚಂದ್ರಶೇಖರ್, ರಾಹುಲ್ ರತ್ನಂ ಪಾಂಡೆ. ಬಿಟ್ಟು ಸರ್ ಅವರು ಕೆಲಸಕ್ಕೆ ಹೋಗ್ತಾರೆ ಸರ್. ಸೊ ಇದರಿಂದ ಸುಮಾರು ಇದರಿಂದ ಇವತ್ತು ಸುಮಾರು ಯಾವುದು ಸ್ವಲ್ಪ ಹಿಂದೆ ಬನ್ನಿ. ಇಷ್ಟು ಯಾವತ್ತೂ ಆಗಿಲ್ಲ ಸರ್. ನಮ್ಮ ಸರ್ಕಾರ ಬಂದಾಗ ಸರ್ 400 ಚಿಲ್ಲರೆ ಕೋಟಿ ಇತ್ತು ಸರ್. ಗ್ರಾಮೀಣ ಗ್ರಂಥಾಲಯ ಮತ್ತು ಸುಶ್ರಾವ್ಯವಾಗಿ ನಾಡಿಗೆ ಪ್ರಸ್ತುತ ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸ್ವತ್ತು 2.0 ತಂತ್ರಾಂಶಕ್ಕೆ ಕರ್ನಾಟಕ ಸರ್ಕಾರದ ವಹಿಸಿದಂತ ಇಲಾಖೆಯ ಮಾನ್ಯ ಪ್ರಕಾಶಕ್ಕೆ ಹಾಳು ಬದುಕಿನಿಂದ ಸೌಖ್ಯದತ್ತ ಕೊಂಡೊಯ್ಯುವ ಸಂಕೇತವಾಗಿದೆ. ನಮ್ಮ ಇವತ್ತಿನ ಈ ಸಮಾರಂಭಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸುವ ಈ ದೀಪ ಬೆಳಗುವ ಸಮಾರಂಭವನ್ನು ನಡೆಸುತ್ತಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವ ಮೂಲಕ ನಾವು ಜ್ಞಾನ, ಶಾಂತಿ ಹಾಗೂ ಸತ್ವದ ಬೆಳಕನ್ನು ನಮ್ಮ ಜೀವನದತ್ತ ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಗಮನಿಸಿ, 95 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ನಮೂನೆ ನೀಡಬಹುದು. ಈ ರೀತಿ ಒಂದು ಬೆಂಬಲದ ಚಪ್ಪಾಳೆ ಬರಲಿ. ಗ್ರಾಮ ಪಂಚಾಯತಿಗಳ ಸ್ವಂತ ಸಂಪನ್ಮೂಲ ಗ್ರಾಮ ಪಂಚಾಯತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಕೆರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೈಲಕೂರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಧಾರವಾಡ ಹುಬ್ಬಳ್ಳಿ ಹಳ್ಳಾಳ ನಂತರ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ನಸಲಾಪುರ ಗ್ರಾಮ ಪಂಚಾಯತ್ ನಸಲಾಪುರ ಪೇಟೆ. ಇವರ ನಂತರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮುತ್ತಗಿ ಮತ್ತು ಜೋರಾದ ಚಪ್ಪಾಳೆ ಗ್ರಾಮ ಪಂಚಾಯತಿ. ಇವರ ನಂತರ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯತಿ. ಬೆಳಗಾವಿ, ವಿಜಯಪುರ, ಗದಗ, ಹಾವೇರಿ ಮುಗಿದಿದೆ. ಇನ್ನು ಬೆಂಗಳೂರು ವಿಭಾಗಕ್ಕೆ ಹೋಗೋಣ. ಶುರು ಮಾಡೋಣ. ತುಮಕೂರು ಜಿಲ್ಲೆಯ, ಇವರ ನಂತರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹಳ್ಳಿಯಾಳ. ಬಂಧುಗಳೇ, ಗಮನಿಸಿ, ಇದು ಬಹುಶಃ ನೀವು ನಿಮ್ಮ ಗ್ರಾಮಗಳಿಗೆ ತೆರಳಿದಾಗ ಈ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಈ ಪುಸ್ತಕಗಳ ಮೂಲಕ ಅರಿವು ಕೇಂದ್ರಗಳಲ್ಲಿ ಈ ಎಲ್ಲ ಪುಸ್ತಕಗಳು ಲಭ್ಯ ಇರುತ್ತೆ. ಇದರ ಉಪಯೋಗವನ್ನ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮಗಳು, ಈಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮದ ಯಮಕಾಲದಲ್ಲಿ ಗ್ರಾಮ ಪಂಚಾಯತ್, ಮೈಸೂರು ಜಿಲ್ಲೆ, ಇದೀಗ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ. ಅರ್ಥಪೂರ್ಣ ನೆನಪಿನ ಕಾಣಿಕೆ ನಮ್ಮ ಪ್ರತಿಯೊಂದು ಈ ಸಮಾರಂಭಕ್ಕೆ ಆಗಮಿಸಿರುವ ಇತರೆ ಇಲಾಖೆಯ ಹಿರಿಯ ಅಧಿಕಾರಿಗಳು. ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಈ ಸ್ವತ್ತು ಎರಡರ ತಂತ್ರಾಂಶಕ್ಕೆ ಚಾಲನೆ ನೀಡತಕ್ಕಂಥ ಕಾರ್ಯಕ್ರಮ.
ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಜೀರ್ ಅಹಮದ್ ಅವರೇ, ರಾಜ್ಯ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ, ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಶ್ರೀ ಡಿ.ಆರ್. ಪಾಟೀಲ್ ಅವರೇ, ಆನೇಕಲ್ ಶಾಸಕರಾದಂಥ ಶ್ರೀ ಶಿವಣ್ಣ ಅವರೇ, ಕೂಡ್ಲಿಗೆ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರೇ, ನೆಲಮಂಗಲ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರೇ, ಸಿಂದಗಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅಶೋಕ್ ಮನಗೋಳಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ರವಿ ಅವರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇತರ ಎಲ್ಲ ಸ್ನೇಹಿತರೆ, ಸದಸ್ಯರುಗಳೇ, ತಾಯಂದಿರೇ, ಮಾಧ್ಯಮ ಗೆಳೆಯರೇ, ಸಾಂಕೇತಿಕವಾಗಿ 31 ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೀವಿ. ಒಟ್ಟು 239 238 ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ ಮಾಡಿದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಎಲ್ಲ ಪಂಚಾಯತಿಯವರು ಕೂಡ ಪಂಚಾಯತಿಗಳು ಕೂಡ ಗ್ರಾಮ ಪಂಚಾಯತಿಗಳು ಸುಮಾರು 6,000 ಪಂಚಾಯತಿಗಳು, ಬೇರೆ ಪಂಚಾಯತಿಯವರು ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 238 ಗ್ರಾಮ ಪಂಚಾಯತಿಗಳಿಗೆ ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಅವರು ಬೇರೆ ಪಂಚಾಯತಿಗಳಿಗೆ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ನಿಜವಾದಂತ ಆತ್ಮ ಎಲ್ಲಪ್ಪ ಇದೆ,
ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಬಯಸಿದ್ದೇನು ಅಂತಂದ್ರೆ ನಿಜವಾದಂಥ ವಿಕೇಂದ್ರೀಕರಣ ಆಗಬೇಕು. ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಗ್ರಾಮದಿಂದಲೇ ಅಧಿಕಾರ ಮೇಲಕ್ಕೆ ಹೋಗ್ಬೇಕು ಹೊರತು ಮೇಲ್ಗಡೆಯಿಂದ ಕೆಳಗಡೆ ಬರಬಾರ್ದು. ಹಳ್ಳಿಗಳಿಂದ ಹಳ್ಳಿ, ಜಿಲ್ಲೆ, ರಾಜ್ಯ ಮತ್ತೆ ರಾಷ್ಟ್ರ ಆಡಳಿತ ಚೌಸ್ತಂಭದ ಆಡಳಿತ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಜೋಶಿ ಅವರು ಕೂಡ ಇದನ್ನೇ ಹೇಳಿದ್ರು, ನೆಹರೂರವರು ಇದನ್ನೇ ಕೂಡ ಹೇಳಿದ್ರು. ಹಳ್ಳಿಗಳು ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಹಳ್ಳಿಗಳ ದೇಶ. ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಜವಾಹರ್ಲಾಲ್ ನೆಹರೂರವರು, ದಿವಂಗತ ಪ್ರಧಾನಿಯವರು, ಅವರು ಒಂದು ಮಾತು ಹೇಳ್ತಾ ಇದ್ರು, ಪ್ರತಿ ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ, ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು. ಶಾಲೆ ಇರಲೇಬೇಕು. ಒಂದು ಪಂಚಾಯಿತಿ ಇರಲೇಬೇಕು. ಗ್ರಾಮ ಪಂಚಾಯಿತಿ ಇರಲೇಬೇಕು. ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು. ಇದು ನಾನು ಹೇಳೋದು ಮಾತಲ್ಲ, ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಹೇಳಿದಂಥ ಮಾತುಗಳು. ಒಂದು ಪಂಚಾಯಿತಿ, ಒಂದು ಶಾಲೆ, ಒಂದು ಸಹಕಾರ ಸಂಘ ಇರಬೇಕು. ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಳ್ಳಿಗಳಲ್ಲಿ ಜನ ಪಾಲ್ಗೊಳ್ಬೇಕು. ಪ್ರಜಾತಂತ್ರ ಗಟ್ಟಿಯಾಗಬೇಕಾದ್ರೆ ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರಬೇಕು. ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇವು ಸುಭದ್ರವಾಗಿರಬೇಕು, ಭದ್ರವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಈಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 73 ಮತ್ತು 74 ತಿದ್ದುಪಡಿಗಳನ್ನು ತಗೊಂಡ್ರು. 73, 74 ಸ್ಥಳೀಯ ಸಂಸ್ಥೆಗಳಿಗೆ, 74 ನಗರ ಪ್ರದೇಶಗಳಿಗೆ, ಮುನ್ಸಿಪಾಲಿಟಿಗಳಿಗೆ, ಗ್ರಾಮೀಣ ಪ್ರದೇಶಕ್ಕೆ 73 ಇವು ಜಾರಿ ಆದಮೇಲೆ ಅಲ್ಲಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಮೀಸಲಾತಿ ಇರಲಿಲ್ಲ. ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರಲಿಲ್ಲ. ಅವು ಆದಮೇಲೆ ಮೀಸಲಾತಿ ಬರಲಿಕ್ಕೆ ಎಲ್ಲ ಈ ವರ್ಗದ ಜನರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ. ಗೊತ್ತಾಯ್ತೇನಮ್ಮ? ನೀನು PDOನ ಇಲ್ವಾ? ಯಾರು PDO ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಿದ್ದಾರೆ? ಕೈ ಎತ್ತಿ. ಮೊದಲು 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ ಬರೋವರೆಗೆ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ. ಯಾರಿಗೂ ಇರಲಿಲ್ಲ, ಹಿಂದುಳಿದವ್ರಿಗೂ ಇರಲಿಲ್ಲ, SC STಗೂ ಇರಲಿಲ್ಲ. ಅಲ್ಲ, SC ಇತ್ತು. ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರಲಿಲ್ಲ. ಇದನ್ನ ಮಾಡಿದವರು ಯಾರು? ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್.
50% ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ, ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಮಹಿಳೆಯರಿಗೆ ಇದು ಗೊತ್ತಾಗ್ತದ? ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ? ವಿರೋಧ ಮಾಡಿದವರು ಯಾರು? ಯಾರು? ರಾಮಾ ಜೋಯಿಸ್. ರಾಜ್ಯಸಭಾ ಸದಸ್ಯ, ಬಿಜೆಪಿಯ ಉಪಾಧ್ಯಕ್ಷ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇದನ್ನು ಚಾಲೆಂಜ್ ಮಾಡಿ. ಇದನ್ನು ತಿಳ್ಕೋಬೇಕು ನೀವು. ಸುಮ್ಮನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ. ಎಪ್ಪತ್ಮೂರು 74ನೇ ತಿದ್ದುಪಡಿಗಳನ್ನ ವಿರೋಧ ಮಾಡಿ ರಾಮಾ ಜೋಯಿಸ್ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಚಾಲೆಂಜ್ ಮಾಡಿದ್ರು. Luckily for us, luckily for you, backward classes, minorities and scheduled castes and SC, ST, ಅದು ಸುಪ್ರೀಂ ಕೋರ್ಟ್ನವರು ಅವರು ಹಾಕಿದಂತ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ರು. ತಿಳ್ಕೋಬೇಕು, ರಿಜೆಕ್ಟ್ ಮಾಡಿದ್ರು. ಅಲ್ಲದೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ. ಇದನ್ನ ಯಾರು ಮಾಡಿದ್ರು? ರಾಮಾ ಜೋಯಿಸ್. ಏನಾಗಿದ್ರು ರಾಮಾ ಜೋಯಿಸ್? ಬಿಜೆಪಿಯ ರಾಜ್ಯಸಭಾ ಸದಸ್ಯರು, ಕರ್ನಾಟಕದಲ್ಲಿ ಉಪಾಧ್ಯಕ್ಷರು, ಬಿಜೆಪಿ ಉಪಾಧ್ಯಕ್ಷರು. ಆಗ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಅನಂತ್ ಕುಮಾರ್, ಈಗ ಯಾರ ಇತ್ತೀಚೆಗೆ ಬಂದವರಲ್ಲ, ಈಗ ಯಾರು ವಿರೋಧ ಮಾಡಲಿಲ್ಲ. ನೀವು ತಿಳ್ಕೊಳ್ಳಿ, ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆಯಾಗಿತ್ತು, ಬದ್ಧತೆಯಾಗಿತ್ತು. ಇದನ್ನು ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಚುಲಿ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, SC, ST ಜನರಿಗೆ 73, 74 ತಿದ್ದುಪಡಿ ಬರೋವರೆಗೆ ಪರಿಶಿಷ್ಟ ಜಾತಿಯವರಿಗೂ ಮೆಂಬರ್ಶಿಪ್ ಮೀಸಲಾತಿ ಇತ್ತು. ಆದರೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ. ಅಧ್ಯಕ್ಷ, ಉಪಾಧ್ಯಕ್ಷ ಶಿವಣ್ಣ ಗೊತ್ತಾಯ್ತಾ ನಿಮಗೆ? ಗೊತ್ತಿದೆಯಾ? ಮೀಸಲಾತಿ ಇರಲಿಲ್ಲ ಅಲ್ಲಿವರೆಗೆ. ಮೀಸಲಾತಿ ಸಿಕ್ಕದ್ದು 73, 74ನೇ ತಿದ್ದುಪಡಿ ಆದ್ಮೇಲೆ. ಮಹಿಳೆಯರಿಗೆ ಇವತ್ತು 50% ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ, ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಇವ್ರು ನೋಡಿ, ಕೇಂದ್ರ ಸರ್ಕಾರದವರು ನಮಗೆ ಈ ಜಲಜೀವನ್ ಜಲ ಪಾರ್ಟಿ, ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಇವ್ರು ನೋಡಿ, ಕೇಂದ್ರ ಸರ್ಕಾರದವರು ನಮಗೆ ಈ ಜಲಜೀವನ್ ಜಲಜೀವನ್ ಮಿಷನ್ ಇದೆಯಲ್ಲ, JJM ಅಲ್ಲ, JJM, ಅದಕ್ಕೆ ದುಡ್ಡೇ ಕೊಟ್ಟಿಲ್ಲ. ಮತ್ತೆ ನಿಮ್ಗೇನ್ ಕೋಪ ಬರಲ್ವಾ? ಕೋಪ ಬರಲ್ವಾ? ಒಟ್ಟು
ಕೋಟಿ 35,698 ಕೋಟಿ. ನಾನೇ ಪತ್ರ ಬರೆದಿದ್ದೀನಿ ಇತ್ತೀಚೆಗೆ ಅವ್ರು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಪತ್ರ ಬರೆದಿದ್ದೀನಿ. ರಾಜ್ಯ ಸರ್ಕಾರದ ಪಾಲು ಎಷ್ಟು ಗೊತ್ತಾ? ಗೊತ್ತಿಲ್ಲ. JJM ಅದರ ಹೆಸರು ಮಾತ್ರ ಪ್ರಧಾನಮಂತ್ರಿಗಳು ಹೆಸರು ತಗೊಳ್ಳೋದು. ರಾಜ್ಯ ಸರ್ಕಾರದ ಪಾಲು 24,598.45 ಕೋಟಿ. ಎಷ್ಟು? ಕೇಂದ್ರ ಸರ್ಕಾರದ್ದು ಕೇವಲ ಎಷ್ಟು ಗೊತ್ತಾ? 11,786 ಕೋಟಿ. ಯಾವ ಜಾಗ? ಮತ್ತೆ ಯಾರಿಗೆ ಹೆಸರು ಬರಬೇಕಾಗಿರೋದು? ರಾಜ್ಯಕ್ಕಲ್ವಾ? ಗೊತ್ತಾಯ್ತೇನಪ್ಪ? ಪಂಚಾಯತಿ ಅಧ್ಯಕ್ಷರುಗಳು ನಮ್ಗೆ ನಾವೊಂದು ಪತ್ರ ಬಂದಿದ್ರಿ ಮೊನ್ನೆ. ಇನ್ನೂ 25-26ನೇ ಸಾಲಿಗೆ ಅಲ್ಲ, ಸೆಂಟ್ರಲ್ ಸೇರು 13,004.63 ಕೋಟಿ ಬರಬೇಕು. 13,004.63 ಕೋಟಿ ಬರಬೇಕು. ಕೊಟ್ಟಿದೆಯಾ? ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರ ಪಾಕ್ ಕೊಟ್ಬಿಟ್ಟಿದೀವಿ, ನಾವು ಇನ್ನೂ ಜಾಸ್ತಿನೇ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು. ನಮ್ಮ ಮೇಲೆ ಒತ್ತಡ ಆಗ್ತೀವಿ ನೀವು, ಆದ್ರೆ ಅವ್ರ ಮೇಲೆ ಯಾರು ಒತ್ತಡನೇ ಹಾಕೋದಿಲ್ಲ. ನೋಡಿ, ಕಬ್ಬು ಬೆಳೆಗಾರರು ಇದ್ದಾರಲ್ಲ, FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ MSP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾಕೆ ನಮ್ಮನ್ನ ಜಾರಿಸ್ತಿದೆ? ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ ನಾನು. ಕಬ್ಬನ್ನು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಈಗ ಬಯಸ್ತಾ ಇದೆ. ಕೇಂದ್ರ ಸರ್ಕಾರ ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ, ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಗೊತ್ತಾ ನಮಗೆ? ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾ? ಗೊತ್ತೇನ್ರಿ ನಿಮ್ಗೆ ತೆರಿಗೆ? 45 ಲಕ್ಷ ಕೋಟಿ, ಸುಮಾರು 45,000 ಕೋಟಿ. 45,000 ಕೋಟಿ ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ₹1 ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು 13ರಿಂದ 14 ಪೈಸೆ ಮಾತ್ರ. ಎಷ್ಟಪ್ಪ? ಅದರಲ್ಲಿ ನಾವೆಲ್ಲ ನಿಮಗೂ ಕೊಡಬೇಕು. 45,000 ಕೋಟಿ ತೆರಿಗೆ ಕೊಟ್ಬಿಟ್ಟು ನಮ್ಗೆ ವಾಪಸ್ಸು ₹1 ಕೊಟ್ರೆ ₹1 ಎಷ್ಟು ಪೈಸೆ ಇರೋದು? 100 ಪೈಸೆ. ನಮ್ಗೆ ಎಷ್ಟು ವಾಪಸ್ ಬರೋದು?
13-14 ಪೈಸೆ ಮಾತ್ರ. ನ್ಯಾಯನಾ? ಇದು ಕೇಳಿದ್ರೆ ಕಾಲ್ಕಂತ ಜಗಳಕ್ಕೆ ಬರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನೀವು ತಿಳ್ಕೋಬೇಕು ಇದನ್ನೆಲ್ಲ. ಈಗ ಈ ಸ್ವತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ, ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣ. ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು. ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಸ್ವತ್ತುಗಳು ಸುಮಾರು ನಾವು ಎಷ್ಟು 1 ಕೋಟಿನ 95 lakhs 95 ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ. ಅವೆಲ್ಲ ಗ್ರಾಮ ಪಂಚಾಯತಿ ಆದಾಯ ಬರ್ತಾ ಇರಲಿಲ್ಲ. ಈಗ ಎಷ್ಟು ಜಾಸ್ತಿ ಆಗಿದೆ? 1778 ಕೋಟಿ. ಇನ್ನೂ ಜಾಸ್ತಿ ಆಗುತ್ತೆ. 2000 ಕೋಟಿಗೂ ಜಾಸ್ತಿ ಆಗುತ್ತೆ. ನೀವೆಲ್ಲ ಮಾಡ್ಬೇಕಲ್ಲ. ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರು? ಯಾರೇ? ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು? ನಾವಲ್ಲ, ರಾಜ್ಯ ಸರ್ಕಾರ. ನಮಗೆ ಏಕಂತಂದ್ರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಜನರು ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು, ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಅದರಿಂದ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ನಾವು ಕೇಂದ್ರ ಸರ್ಕಾರದಲ್ಲಿದ್ದಾಗ, ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿದ್ದಾಗ ರಾಜೀವ್ ಗಾಂಧಿ ಅವರಿರ್ಬೋದು, ಮನಮೋಹನ್ ಸಿಂಗ್ ಅವರಿರ್ಬೋದು, ಇವನ್ನೆಲ್ಲ ಮಾಡಿದ್ದು. ಈಗ ಏನು ಮಾಡ್ತಾ ಇಲ್ಲ, ಇರೋದನ್ನು ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ಅಂತ ಅನ್ನೋದು ದುಡ್ಡು ಮಾತ್ರ ಕೊಡಲ್ಲ. ದುಡ್ಡೇ ಕೊಡಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ದುಡ್ಡು ಕೊಡಲ್ಲ. ನಾವು ಗ್ರಾಮೀಣ ಅದಕ್ಕೋಸ್ಕರನೇ ಈ ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಪಥ, ಪ್ರಗತಿ ಪಥ ಸುಮಾರು 8260 ಕಿಲೋಮೀಟರ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ಈ 2 ಯೋಜನೆಗಳನ್ನು ತಂದವರು ಯಾರು? ನಾವಲ್ವಾ? ಆದ್ರೂ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ನಮ್ಮ ಮೇಲೆ. ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ಬಿಡೋದು ಕೇಂದ್ರ ಸರ್ಕಾರ. ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ತಗೋಬೇಕಾಗುತ್ತೆ. ಸೊ ಇದನ್ನ ಎಂತ ವಿಪರ್ಯಾಸ ನೋಡಿ. ವಿಪರ್ಯಾಸ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದಕ್ಕೆ ಇವೆಲ್ಲ ಅರ್ಥವಾಗಲಿ ಅಂತಲೇ ಅರಿವು ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಪುಸ್ತಕ ಭಂಡಾರ, ಪುಸ್ತಕ ಗೂಡು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಲೈಬ್ರರಿಗಳಲ್ಲಿ ಯಾರು ಮಾಡೋದವ್ರು ಗೊತ್ತಾ? ಗ್ರಾಮ ಪಂಚಾಯತಿಗಳಲ್ಲಿ. ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ
ಆಮೇಲೆ ಹಣಕಾಸು ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು. ಯಾಕಂತಂದ್ರೆ ಇವೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, PDOಗಳಿಗೆ ಅರ್ಥ ಆಗಬೇಕು ಈ ದೇಶದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು. ನಾವು ಮಹಿಳೆಯರಿಗೆ ಅಸಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಕ್ಕಬಹುದು ಅಲ್ವಾ? ಸ್ತ್ರೀ ಶಕ್ತಿ ಯಾರು ಮಾಡಿದ್ದು? ಶಕ್ತಿ ಯೋಜನೆ ಬಿಜೆಪಿ ಅವರು ಮಾಡಿದ್ರ? ಗೃಹಲಕ್ಷ್ಮಿ ಯೋಜನೆ ಯಾರು ಮಾಡಿದ್ದು? ನಾವೇ ಮಾಡಿದ್ದು. ಗೃಹ ಜ್ಯೋತಿ ಯೋಜನೆ ಯಾರು ಮಾಡಿದ್ದು? ನಾವೇ ಅಲ್ವಾ? ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಮಾಡಿದ್ದು? ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿ ತಗೊಂಡು ಬಂದವರು ಯಾರು? ಮನಮೋಹನ್ ಸಿಂಗ್. ಆಹಾರ ಭದ್ರತಾ ಕಾಯ್ದೆ ತಂದವರು ನಾಟು ನರೇಂದ್ರ ಮೋದಿ ಅವರಲ್ಲ. ಆದ್ರೂ ಕೂಗಲು ಮೋದಿ 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 ಏನು ಮಾಡಿದವರು ಕೂಡ ಮೋದಿ ಮೋದಿ. ಈ ತರ ದೇಶದಲ್ಲಿ ರಾಜಕೀಯ ಮಾಡಿ ಈ ಇವರು ಒಂಥರ ಬುರುಡೆ ಗ್ಯಾಂಗಿನವ್ರು ಇದ್ದಾಗ ಇವರು. ಏನೇ ಇರಲಿ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಪಂಚಾಯಿತಿಗಳು ಸುಭದ್ರ ಆಗಬೇಕು. ಪಂಚಾಯಿತಿಗಳು ಎಲ್ಲ ಸವಲತ್ತುಗಳನ್ನು ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥ ಶಕ್ತಿ ಕೇಂದ್ರಗಳಾಗ ಅವರ ಆದಾಯ ಹೆಚ್ಚಾಗಬೇಕು. ಅವು ನಿಜವಾದ ಅರ್ಥದಲ್ಲಿ ಅವು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ್ತಕ್ಕಂಥ ಕೆಲಸವನ್ನು ನಾವು ನೀವೇನು ಮಾಡಬೇಕು. ಇವತ್ತು ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಿ, ಅವರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಬೇರೆ ಪಂಚಾಯಿತಿಗಳು ಕೂಡ ಗಾಂಧಿ ಗ್ರಾಮ ಪುರಸ್ಕಾರಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ನೀವೆಲ್ಲ ಗ್ರಾಮ ಪಂಚಾಯತಿ, ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದು 1978ನೇ ಇಸ್ವಿನಲ್ಲಿ. ಆಗಿನ್ನೂ ಇದು ಬಂದಿರಲಿಲ್ಲ. ಹಳೇ ಇದರಲ್ಲಿ ನಾನಾಗಿದ್ದು ತಾಲೂಕಾ ಬೋರ್ಡ್ ಮೆಂಬರ್. ನೋಡಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಈಗ. ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೇನೆ 78ನಲ್ಲಿ. 5 ವರ್ಷ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ. ಆಮೇಲೆ 83ರಲ್ಲಿ ಅಸೆಂಬ್ಲಿ ನಿಂತ್ಕೊಂಡೆ. ತಾಲೂಕಾ ಬೋರ್ಡ್ ಮೆಂಬರ್ ಆದ್ರಿಂದ ಗೆದ್ಬಿಟ್ಟೆ ನಾನು. ನೀವು ಎಲ್ಲ ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವರು ಕೂಡ MLA MP-ಗಳಾದ್ರೆ ಬಹಳ ಒಳ್ಳೆಯದು. ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಪಂಚಾಯಿತಿಗಳು ಸುಭದ್ರ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.